ಪರಮಾತ್ಮ ಕೃಷ್ಣ ಪರಮಾತ್ಮ, ಸೂರ್ಯ ಚಂದ್ರನಿಲ್ಲದೆ ಬ್ರಹ್ಮಾಂಡವಿಲ್ಲ, ದೇವರಿರದ ಗರ್ಭಗುಡಿ ಇಲ್ಲ, ಭಕ್ತನಿರದ ದೇವಾಲಯವಿಲ್ಲ, ಕೃಷ್ಣನಿರದೆ ಕುರುಕ್ಷೇತ್ರವೂ ಇಲ್ಲ. ಮಾಧವ, ನಿನ್ನ ದಿವ್ಯ ಮೂರ್ತಿಯ ದರ್ಶನದಿಂದ ಈ ದೀನನ ಬಾಳು ಬಂಗಾರವಾಯಿತು, ನನ್ನ ವಿದುರನ ಜೀವನ ಸಾರ್ಥಕವಾಯಿತು. ನಾನು ಧನ್ಯನಾದೆ ಪ್ರಭುವೇ, ನಾನು ಧನ್ಯನಾದೆ. ವಿದುರ, ನಿನ್ನ ಕೊಂಡಾಟವು ಸಾಕು. ನಾನು ರಾಜಪ್ರಸಾದವನ್ನು ದಾಟಿ ಹಸ್ತಿನಾವತಿಯ ರಾಜಮಾರ್ಗವಾಗಿ ಬರುವಾಗ ತುಂಬ ಆಯಾಸಗೊಂಡು ಬಳಲಿ ಬಂದಿರುವೆ. ನನಗೆ ನಿನ್ನ ಕುಟೀರದಲ್ಲಿ ಏನಾದರೂ ಆಹಾರವಿದ್ದರೆ ಕೊಡುವೆಯ ವಿದುರ? ಪರಮಾತ್ಮ, 12 ವರ್ಷಗಳಿಂದ ಗೋಮಾತೆ ಕ್ಷೀರವನ್ನೇ ನಿನಗೆ ನೈವೇದ್ಯವನ್ನಾಗಿ ಅರ್ಪಿಸಿ ಆ ನೈವೇದ್ಯವನ್ನೇ ನಾನು ಪ್ರಸಾದವಾಗಿ ಸ್ವೀಕರಿಸುತ್ತಾ ಬಂದಿರುವೆ ತಂದೆ. ಹೀಗಿರುವಾಗ ಈ ವಿದುರನ ಕುಟೀರದಲ್ಲಿ ಆಹಾರವೇ? ಏನು, ಗೋಮಾತೆಯ ಕ್ಷೀರವೇ ನನಗೆ ತುಂಬ ಪ್ರಿಯವಾದ ಆಹಾರ, ಅದನ್ನೇ ಕೊಡುವೆಯ ವಿದುರ? ವಾಸುದೇವ, ಎಂತಹ ಅಗ್ನಿ ಪರೀಕ್ಷೆ! ಈ ಬಿಂದಿಗೆಯಲ್ಲಿ ಒಂದು ಹನಿ ಕ್ಷೀರವೂ ಇಲ್ಲ. ಹೀಗಿರುವಾಗ ಈ ಖಾಲಿ ಬಿಂದಿಗೆಯನ್ನು ಹೇಗೆ ಕೊಡಲಿ ಪರಮಾತ್ಮ? ಚಿಂತೆಯನ್ನು ಬಿಡುವುದರ, ಎಲ್ಲಿ ನನಗೆ ಆ ಕ್ಷೀರದ ಬಿಂದಿಗೆಯನ್ನು ಕೊಡುವಿದುರ? ಪರಮಾತ್ಮ, ಪರೀಕ್ಷೆಯೇ? ವಿದುರ, ಈ ಬಿಂದಿಗೆಯಲ್ಲಿ ಇಷ್ಟೊಂದು ಕ್ಷೀರವಿರುವಾಗ ಇಲ್ಲ ಎಂದು ಹೇಳುವೆಯ? ವಿದುರ, ಅಲ್ಲಿ ನೋಡು, ನಿನ್ನ ಕುಟೀರದಲ್ಲಿ ಕ್ಷೀರಸಾಗರವೇ ತುಂಬಿ ಹರಿಯುತ್ತಿದೆ. ನನ್ನನ್ನು ಭಕ್ತಿ ಭಾವದಿಂದ ಪೂಜಿಸುವ ಭಕ್ತರಿಗೆ ನಿನ್ನ ಕುಟೀರದಲ್ಲಿ ಗೋಮಾತೆಯ ಕ್ಷೀರವನ್ನೇ ಪ್ರಸಾದವನ್ನಾಗಿ ಕೊಡು. ನಾನು ಹೀಗೆ ಕಾಲಹರಣ ಮಾಡದೆ ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ತೆರಳುವೆನು. ನೀನು ನನ್ನ ಸಂಗಡ ಬರುವೆಯ ವಿದುರ? ಆಗಲಿ ಪರಮಾತ್ಮ, ನಿನ್ನ ಇಚ್ಛೆಯಂತೆ ಆಗಲಿ. ನಾನು ಸಹ ಆ ದುರ್ಯೋಧನನ ಅರಮನೆಗೆ ಬರುವುದು. ಮುಂದಿನ ಕುರುಕ್ಷೇತ್ರ ನಡೆಯಲಿ ಪರಮಾತ್ಮ. ವಿದುರ, ಹಾಗೇ ಆಗಲಿ, ಬಾ ಹೋಗೋಣ.